ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿಯಲ್ಲಿ ದಿಢೀರ್ ಮಹತ್ವದ ಬೆಳವಣಿಗೆ. ಸುನಿಲ್ ಕುಮಾರ್ ಅವರು ರಾಜೀನಾಮೆ, ನಂದೀಶ್ ರೆಡ್ಡಿ ಹೆಜ್ಜೆ ಹಿಂದಿಡ್ತಾರೆ, ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿಯಿಂದ ಮುಕ್ತಗೊಳಿಸಿ ಅಂತ ವಿಜಯೇಂದ್ರ ಅವ್ರಿಗೆ ಪತ್ರ, BL ಸಂತೋಷ್ ಅವ್ರಿಗೆ ಮನವಿ. ಇದೆಲ್ಲ ಆಗ್ತಿರೋದು ಯಾಕೆ ಅನ್ನುವ ಅಸಲಿ ಸೀಕ್ರೆಟ್ ಈಗ ಬಟಾ ಬಯಲಾಗಿದೆ. ಮತ್ತೊಂದು ಕಡೆ ಫೆಬ್ರವರಿ ಪಟ್ಟದ ಸೀಕ್ರೆಟ್ ಕೂಡ ಏನದು, ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹೈಕಮಾಂಡ್ನಿಂದಲೂ ಮಹತ್ವದ ತೀರ್ಮಾನ ಆಗಿದೆ. ಆದರೆ ಹಿಸ್ಟ್ರಿ ಒಂದು ರಿಪೀಟ್ ಆಗಬೇಕು ಅನ್ನೋ ಪ್ರಯತ್ನ ಇಲ್ಲ ರಾಜ್ಯ ಬಿಜೆಪಿಯಲ್ಲಿ ವಿರೋಧಿ ಬಣದಿಂದ ಚುರುಕಾಗಿದೆ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಟೀಮ್ ಅಷ್ಟೇ ಕಾಣಿಸ್ತಾ ಇರೋದು. ಆದರೆ ಸದ್ದಿಲ್ಲದೆ ಮತ್ತೊಂದು ಬಣ ಹುಟ್ಟುಕೊಂಡಿದೆ ಅನ್ನೋದು ಕೆಲವು ದಿನಗಳಿಂದ ಸುಳಿವು ಸಿಗ್ತಿದೆ. ನಾವು ಎರಡೂ ಕಡೆಯವರನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ, ನಾವು ಯಾವ ಟೀಮ್ಗೂ ಸೇರಿದವರಲ್ಲ, ನಾವು ಪಕ್ಷದ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಿರೋರು ಅಷ್ಟೇ ಅನ್ನುವ ಸಂದೇಶ ಸಾರುವಂಥ ಒಂದು ಟೀಮ್ ಹುಟ್ಟುಕೊಂಡಿದೆ. ಒಳಗೊಳಗೆ ವಿಜಯೇಂದ್ರ ಅವರ ವಿರುದ್ಧ ಕುದಿತಿರುವಂತಹ ನಾಯಕರು ತಟಸ್ಥ ಬಣದಲ್ಲಿದ್ದೀವಿ ಅಂತ ಹೇಳ್ಕೊಳ್ತಿರೋರೇ ಹೆಚ್ಚಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಇರಬಹುದು, ಮತ್ತು ಈಗ ಕೆಲವು ನಾಯಕರು ಏನು ತಮ್ಮ ಹುದ್ದೆಯಿಂದ ಮುಕ್ತಗೊಳಿಸಿ ಅಂತ ಹೆಜ್ಜೆ ಹಿಂದಿಡ್ತಿದ್ದಾರೆ. ಅವರ ಲೆಕ್ಕಾಚಾರಗಳು ಕೂಡ ಈಗ ಔಟ್ ಆಗ್ತಿರೋದು. ಸುನಿಲ್ ಕುಮಾರ್ ಅವರು ರಾಜೀನಾಮೆ, ನಂದೀಶ್ ರೆಡ್ಡಿ ಅವರು ಅದೇ ದಾರಿ ಹಿಡಿತೀನಿ ಅಂತಿದ್ದಾರೆ. ಈ ಕಡೆ ಪ್ರೀತಮ್ ಗೌಡ ಅವರು ಪ್ರಧಾನ ಕಾರ್ಯದರ್ಶಿ ಇನ್ನೊಬ್ರು, ಅವರು ಪಕ್ಷದಿಂದನೇ ದೂರ ಆಗಿ ತುಂಬಾ ದಿನ ಆಯಿತು, ಮಾನಸಿಕವಾಗಿ ದೂರಾಗಿ ವರ್ಷಗಳೇ ಕಳೀತಾ ಬಂದವು. ಕಾಂಗ್ರೆಸ್ನ ಕಡೆಗೆ ವಾಲಿದ್ದಾರೆ ಅವರು. ಹಾಸನದ ಹಲವು ಬೆಳವಣಿಗೆಗಳ ಬಳಿಕ ಅದು ಕ್ಲಿಯರ್ ಆಗಿದೆ. ಉಳ್ಕೊಳ್ಳೋದು ಯಾರು? ಪಿ ರಾಜೀವ್ ಅವರು ಮಾತ್ರ. ಸೊ ವಿಜಯೇಂದ್ರ ಬಣವೇ ಈಗ ವೀಕ್ ಆಗಿದೆ, ಛಿದ್ರವಾಗಿದೆ. ವಿಜಯೇಂದ್ರ ಟೀಮಲ್ಲಿ ಯಾರೂ ಇಲ್ಲ, ಇಲ್ಲೇನೋ ದೊಡ್ಡ ಬೆಳವಣಿಗೆ ಆಗ್ತಿದೆ, ರಾಜ್ಯ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಹೈಕಮಾಂಡ್ಗೆ ರವಾನಿಸುವಂತ ದಿಢೀರ್ ಬೆಳವಣಿಗೆ ಆಗ್ತಿದೆ. ಅದನ್ನ ಬಹಳ ದಿನಗಳ ಹಿಂದೆನೇ ಅಸಮಾಧಾನ ಯಾವತ್ತೋ ಸ್ಫೋಟವಾಗಿದೆ, ಯಾವತ್ತೇ ಮಾಡ್ಬೋದಿತ್ತು. ಬಟ್ ಈಗ ದಿಢೀರ್ ಬೆಳವಣಿಗೆ ಕಾರಣ ಇಷ್ಟೇ, ಫೆಬ್ರವರಿಯಲ್ಲಿ ಅಧ್ಯಕ್ಷರ ಆಯ್ಕೆ ಆಗತ್ತೆ, ಅಂದ್ರೆ ಚುನಾಯಿತ ಅಧ್ಯಕ್ಷರು ಬರ್ತಾರೆ. ಅವತ್ತು ಹೇಳಿದ್ರಲ್ಲ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು, ಈ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಈಗಷ್ಟೇ ಬಂದಂಥ ರಾಜ್ಯಗಳು ಇವೆ, 4-5 ತಿಂಗಳು ಅಧ್ಯಕ್ಷರು ಬಂದು, ಅಂಥ ರಾಜ್ಯಗಳಲ್ಲೂ ಕೂಡ ಎಲೆಕ್ಷನ್ ಪ್ರಕ್ರಿಯೆಯ ಮೂಲಕ ಆಗತ್ತೆ. ರಾಷ್ಟ್ರಾಧ್ಯಕ್ಷರ ಆಯ್ಕೆಗೂ ಮುನ್ನ ಇಲ್ಲೂ ಆಗತ್ತೆ. ಹಾಗಂತ ಎಲೆಕ್ಷನ್ ಅಂದ್ರೆ ಓಟ್ ಹಾಕಿ ಎಲೆಕ್ಷನ್ ಅನ್ನೋ ರೀತಿಯಲ್ಲೇ ಮಾಡ್ತಾರ, ಅಥವಾ ಹೈಕಮಾಂಡ್ ನಿರ್ಧಾರವನ್ನ ಇಲ್ಲಿ ಚುನಾಯಿತರು ಅಂತ ಒಂದು ಹೆಸರಿಗೆ ನಡೆಸಿ ಎಲ್ಲರ ಒಮ್ಮತವನ್ನ ತಗೊಂಡು ಮಾಡಿದ್ದೀವಿ ಅನ್ನೋ ಸಂದೇಶ ರವಾನಿಸೋ ಉದ್ದೇಶವೂ ಇರಬಹುದು. ಶಿವರಾಜ್ ಸಿಂಗ್ ಚೌಹಾಣ್ ಅವರ ಉಸ್ತುವಾರಿಯಲ್ಲಿ ಅದೆಲ್ಲ ನಡೆಯುತ್ತೆ. ಈ ಹೊತ್ತಲ್ಲಿ ದಿಢೀರ್ ಅಂತ ರಾಜೀನಾಮೆ ಪರ್ವ ಶುರುವಾಗಿದೆ. ವಿಜಯೇಂದ್ರ ಸೆಡ್ ಹೊಡೆಯುವಂಥ ಪ್ರಯತ್ನ ಆಗ್ತಿದೆ. ಅಸಲಿಗೆ ಸುನಿಲ್ ಕುಮಾರ್ ಅವರು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅನ್ನುವ ಸೀಕ್ರೆಟ್ ಈಗ ಬಯಲಾಗಿದೆ. ಲೆಕ್ಕಾಚಾರ ಇಷ್ಟೇ. 1983 ಎಕ್ಸಾಂಪಲ್ ತಗೊಂಡ್ರೆ ನಾವು, ಅವತ್ತು ಏನಾಗಿತ್ತು, AK ಸುಬ್ಬಯ್ಯ ಅವರು ಅಧ್ಯಕ್ಷ ಆಗಿರ್ತಾರೆ, ಸಿಕ್ಕಾಪಟ್ಟೆ ವಿರೋಧ, ಕೊನೆಗೆ ಅಡ್ವಾಣಿ ಅವರೇ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ, ಬೇರೆ ಬೇರೆ ಹೆಸರುಗಳು ಕೇಳಿಬರ್ತವೆ. ಕೆಲವರು ಸುಬ್ಬಯ್ಯ ಅವ್ರನ್ನ ಮುಂದುವರಿಸಿ ಅಂತ, ಇನ್ನು ಕೆಲವರು ಬೇರೆ ಬೇರೆ ಹೆಸರುಗಳನ್ನು ಹೇಳ್ತಾರೆ. ಅಡ್ವಾಣಿ ಅವರ ಬಾಯಲ್ಲಿ ಬರೋದು BB ಶಿವಪ್ಪನವ್ರ ಹೆಸರು, ಯಾಕಂದ್ರೆ ಅವರ ಸಾಮರ್ಥ್ಯವನ್ನು ಗುರುತಿಸ್ತಾರೆ. ಆ ಬಣ ಈ ಬಣ ಎರಡು ಬಣ ಬೇಡ, ಹೊಸ ಹೆಸರು ಇರಲಿ ಅನ್ನೋ ರೀತಿಯಲ್ಲಿ ತಟಸ್ಥವಾಗಿರುವ ಮತ್ತು ಸಾಮರ್ಥ್ಯ ಇರೋ ನಾಯಕರನ್ನ ಫೈನಲ್ ಮಾಡಲಾಗುತ್ತೆ. ಈಗ ಆ ರೀತಿಯದ್ದೊಂದು ಹಿಸ್ಟ್ರಿ ರಿಪೀಟ್ ಆಗಲಿ ಅನ್ನೋ ಪ್ರಯತ್ನ ಆಗ್ತಿದೆ. ಬಟ್ ಶಿವಪ್ಪನವರಂತಹ ನಾಯಕರಿದ್ದಾರ ಇವತ್ತು ಹಾಗಾದ್ರೆ ಅನ್ನೋದು ಪ್ರಶ್ನೆ ಅಲ್ವಾ? ಇವತ್ತೂ ಕೂಡ ಯತ್ನಾಳ್ ಬಣನೂ ಬೇಡ, ವಿಜಯೇಂದ್ರ ಬಣನೂ ಬೇಡ, ನಾವೆಲ್ಲರನ್ನೂ ಸರಿದೂಗಿಸ್ಕೊಂಡು ಹೋಗುವಂತ, ಪಕ್ಷ ಸಂಘಟಿಸೋ ಸಾಮರ್ಥ್ಯ ಇರುವ ನಾಯಕರಿದ್ದೀವಿ, ನಮ್ಮಿಂದ ಜಗಳ ತಂಟೆ ಸೃಷ್ಟಿಯಾಗದಂತೆ ನೋಡಿಕೊಳ್ಳುವ ಸಾಮರ್ಥ್ಯ ಇದೆ ಅಂತ ಒಂದು ಬಿಗ್ ಮೆಸೇಜ್ ಕೊಡೋ ಪ್ರಯತ್ನದಲ್ಲಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಕೆಳಗಿಳಿದಿದ್ದಾರೆ ಸುನಿಲ್ ಕುಮಾರ್ ಅನ್ನುವ ಸೀಕ್ರೆಟ್ ಈಗ ಔಟ್ ಆಗ್ತಾ ಇರೋದು. ಸೊ ಬೊಮ್ಮಾಯಿ, ಸುನಿಲ್ ಕುಮಾರ್, ಇನ್ನಿತರರು ಸುಮಾರು ಜನ ಕಾಣಿಸ್ಕೊಳ್ತಿದ್ದಾರೆ. ಇಲ್ಲಿ ಯತ್ನಾಳ್, ಲಿಂಬಾವಳಿ, ಜಾರಕಿಹೊಳಿ ಅವರೆಲ್ಲ ರೆಬಲ್ಸ್ ಅಂತ ಗುರುತಿಸ್ಕೊಂಡಿದ್ರೆ, ನಾವು ತಟಸ್ಥರು ಅಂತ ಇನ್ನೊಂದು ಬಣ ಗುರುತಿಸ್ಕೊಂಡಿದ್ದು. ಇಬ್ಬರ ಜಗಳದಲ್ಲಿ ಮೂರನೆಯವ್ರಿಗೆ ಲಾಭ ಆಗಲಿ, ಆ ಮೂಲಕ ವಿಜಯೇಂದ್ರಗೆ ಮಹಾಘಾತವೇ ಆಗತ್ತೆ ಅನ್ನೋ ಲೆಕ್ಕಾಚಾರ ವೆರಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಮತ್ತು ಇದೆಲ್ಲದರ ಹಿಂದೆ ರಾಷ್ಟ್ರೀಯ ದೊಡ್ಡ ನಾಯಕರ ಆಶೀರ್ವಾದ ಇಲ್ಲದೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಇಷ್ಟೆಲ್ಲ ರಾಜ್ಯ ನಾಯಕರು ನಡ್ಕೊಳ್ಳೋಕೆ ಸಾಧ್ಯವ? ನಡ್ಡಾ ಅವರು ರಾಜ್ಯಕ್ಕೆ ಬಂದಾಗಲೇ ಯತ್ನಾಳ್ ಅವರ ವಕ್ಫ್ 2ನೇ ಹಂತದ ಹೋರಾಟಕ್ಕೆ ನಾಂದಿ ಹಾಡಲಾಗತ್ತೆ. ಅಲ್ಲಿ ಕಾರ್ಯಕ್ರಮ ವೇದಿಕೆ ಸಜ್ಜುಗೊಳಿಸ್ತಾರೆ. ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರ ಆಶೀರ್ವಾದವೇ ನಮಗಿದೆ ಅನ್ನೋದನ್ನು ಬಾಯ್ಬಿಟ್ಟು ಯತ್ನಾಳ್ ಬಣ ಹೇಳುತ್ತೆ. ಇಲ್ಲಿ
ಮೊನ್ನೆ ಅಷ್ಟೇ ನಾವು ನೆನಪು ಮಾಡ್ಕೊಳ್ಬೋದು, RSS ಮೀಟಿಂಗ್ ಆಗತ್ತೆ, ಸಂಧಾನ ಸಭೆ ಆಗತ್ತೆ, ಎಲ್ಲ ವಿಫಲವಾಗುತ್ತೆ. ನಿಜಕ್ಕೂ ಅದು ಸಂಧಾನ ಸಭೆಯ, ಹೆಸರಿಗೆ ನಡೆದ ಸಂಧಾನ ಸಭೆಯ ಅನ್ನುವಂಥ ಅನುಮಾನವೂ ಬಂತು. ಇತ್ತೀಚೆಗೆ ಜನವರಿ ತಿಂಗಳು ಶುರುವಾದ ಮೇಲೆ, ಈ ತಿಂಗಳು ಅರ್ಧ ಆಗಿದೆ ಅಷ್ಟೇ, BJPಯಲ್ಲಿ ರಾಷ್ಟ್ರೀಯ ನಾಯಕರೊಬ್ಬರು ಪದೇ ಪದೇ ಬ್ಯಾಂಗ್ಳೂರಿಗೆ ವಿಸಿಟ್ ಹಾಕ್ತಿದ್ದಾರೆ ಅನ್ನುವ ವಿಚಾರ ಈಗ ಕೇಳಿಬರ್ತಿರೋದು. ಸೊ ಆ ಅತ್ಯಂತ ಪ್ರಭಾವಿ BJP ರಾಷ್ಟ್ರೀಯ ನಾಯಕರ ಆಶೀರ್ವಾದದಿಂದಲೇ ಯತ್ನಾಳ್ ಆ್ಯಂಡ್ ಟೀಮ್ ದಿನೇ ದಿನೇ ಸ್ಟ್ರಾಂಗ್ ಆಗ್ತಿದೆಯಾ, ಬಚ್ಚ ಅದು ಇದು ಅನ್ನೋ ತನಕ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ಮತ್ತು ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿ ಎಲ್ಲ ನೋಡ್ತಿದ್ದೀವಿ. ನಮ್ಮಿಂದ ಸರ್ಕಾರ ಬಂತು ಅಂತ ರಮೇಶ್ ಜಾರಕಿಹೊಳಿ ಅವರು ಓಪನ್ ಆಗಿ ಹೇಳ್ತಿದ್ದಾರೆ. ವಿಜಯೇಂದ್ರಗೆ ಸಾಮರ್ಥ್ಯ ಇಲ್ಲ, ಇನ್ನು ಅನುಭವದೇ ಇಲ್ಲದಿರೋರನ್ನ ಕೂರಿಸಿದ್ದಾರೆ ಅಂತ ಗುಡುಗು ಸಿಡಿಲು ಶುರುವಾಗಿದೆ. ಕಾರಣ ಇಷ್ಟೇ, ಫೆಬ್ರವರಿ ಡೆಡ್ ಲೈನ್. ಆಗ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಯಾರು ಕೂರ್ಬೇಕು ಅಂತ. ಹೆಸರಿಗಿಲ್ಲಿ ಎಲ್ಲರ ಅಭಿಪ್ರಾಯ ಸಂಗ್ರಹದಂತೆ ಕಂಡು ಬಂದ್ರು, ಹೈಕಮಾಂಡ್ ಇಂದ ಫೈನಲ್ ಆಗಿರುತ್ತೆ ಹೆಸರು. ಪ್ರಹ್ಲಾದ್ ಜೋಶಿ ಅವರು ಅದನ್ನೇ ಹೇಳಿದ್ದು, ಎಲೆಕ್ಷನ್ ನಡೆಯುತ್ತೆ, ಈಗಿರೋರು ಮರು ಆಯ್ಕೆ ಆಗಬಾರ್ದು ಅಂತ ಏನಿಲ್ವಲ್ಲ ಅಂತ ಏನು ಹೇಳಿದ್ರಲ್ಲ, ಅದೇ ರೀತಿಯಲ್ಲಿ ಹೈಕಮಾಂಡ್ ನಿರ್ಧಾರ ಆಗಿರುತ್ತೆ. ಈಗ ನಾಯಕತ್ವ ಯಡಿಯೂರಪ್ಪನವರಂತಹ ನಾಯಕತ್ವ ಇದೆಯೋ ಬಿಟ್ಟಿದೆಯೋ, ಇರೋರಲ್ಲಿ ಯಾರು ಬೆಸ್ಟು ಅನ್ನೋದನ್ನೇ ಅಲ್ವಾ ಹೈಕಮಾಂಡ್ ನೋಡೋದು. ಎಲೆಕ್ಷನ್ ದೃಷ್ಟಿಯಿಂದ ಈಗ ಲೋಕಲ್ ಬಾಡಿ ಎಲೆಕ್ಷನ್ ಬರುತ್ತೆ, ಪಂಚಾಯತ್ ಎಲೆಕ್ಷನ್ ನಾಯಕತ್ವ ಬೇಕು, ಅಲ್ಲಿ ಸ್ಟ್ರಾಂಗ್ ಆಗಿ ಗೆದ್ದುಕೊಂಡ್ರೇನೆ ಮುಂದಿನ ವಿಧಾನಸಭಾ ಚುನಾವಣೆಗೆ ದಾರಿ ಓಪನ್ ಆಗೋದು. ಪಕ್ಷ ಸಂಘಟನೆ, ಹಣಬಲ, ಜನಬಲ ಎಲ್ಲದ ದೃಷ್ಟಿಯಿಂದ ಇರೋರಲ್ಲಿ ಯಾರು ಬೆಟ್ರು ಅಂತ ನೋಡ್ತಾರೆ. ಹಾಗಾಗಿ ಹೈಕಮಾಂಡ್ ಮೈಂಡಲ್ಲಿ ಒಂದು ಹೆಸರು ಫೈನಲ್ ಆಗಿರುತ್ತೆ, ಇಲ್ಲೊಂದು ಎಲೆಕ್ಷನ್ ಸ್ವರೂಪದಲ್ಲಿ ಅಭಿಪ್ರಾಯ ಸಂಗ್ರಹ ಆಗತ್ತೆ. ಅದಾಗಬಿಟ್ರೆ ಯಾರು ಚುನಾಯಿತರಾಗ್ತಾರೋ ಅವ್ರು ಫೈನಲ್ ಆಗಿಬಿಡ್ತಾರೆ. ಇನ್ನು 3 ವರ್ಷ ಅವ್ರನ್ನ ಅಲುಗಾಡಿಸೋಕೆ ಸಾಧ್ಯ ಇಲ್ಲ. ಮತ್ತು ಎಲೆಕ್ಷನ್ನಲ್ಲಿ ಅವರೇ BJPಯ CM ಕ್ಯಾಂಡಿಡೇಟ್ ರೀತಿಯಲ್ಲಿ ಪ್ರೊಜೆಕ್ಟ್ ಆಗಿಬಿಡ್ತಾರೆ. ಸಹಜವಾಗಿ ನ್ಯಾಚುರಲ್ ಆಗಿ ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಪ್ರೊಜೆಕ್ಟ್ ಆಗಿಬಿಡ್ತಾರೆ. ಅದು ವಿಜಯೇಂದ್ರ ಆಗಿಬಿಟ್ರೆ, ಮತ್ತೊಮ್ಮೆ ಮರು ಆಯ್ಕೆ ಆಗಿಬಿಟ್ರೆ ಹೈಕಮಾಂಡ್ನಿಂದ ಬಹುತೇಕ ಈಗಿನ ಪರಿಸ್ಥಿತಿಯಲ್ಲಿ ಇರೋರನ್ನೇ ಮುಂದುವರಿಸುವ ಸಾಧ್ಯತೆ ಅನ್ನೋ ಸುಳಿವು ಸಿಗ್ತಿದೆ. ಆ ಸುಳಿವು ಕ್ಲಿಯರ್ ಆಗಿ ಸಿಗ್ತಿದೆ. ಯಾಕಂದ್ರೆ ಯತ್ನಾಳ್ ಅವ್ರನ್ನ ತಂದು ಕೂರಿಸಿದ್ರೆ ಈಗ ಅವ್ರಿಗೆ ಜೈ ಜೈ ಅಂತಿದ್ದವ್ರೆ ನಾಳೆ ಸಿಡ್ದು ಹೇಳಬಹುದು. ವೆರಿ ಡಾಮಿನೇಟಿಂಗ್, ಅಧಿಕಾರ ಇಲ್ಲದೆ ಇಷ್ಟು ಆರ್ಭಟಿಸ್ತಿರುವಂಥ ಯತ್ನಾಳ್ ಅವರು ಅಧಿಕಾರ ಸಿಕ್ಕಿಬಿಟ್ರೆ ಎಲ್ಲ ತಾನೇ ಅಂತ ಕೂತು ಬಿಟ್ರೆ ನಮಗೇನೂ ಸಿಗಲ್ಲ ಅನ್ನೋ ಅಸಮಾಧಾನ ಪಕ್ಷದಲ್ಲಿ ಭುಗಿಲೆದ್ದು ಅದು ಇನ್ನೊಂದು ಸಮಸ್ಯೆ ಆಗ್ಬೋದು. ಪದೇ ಪದೇ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಒಂದ್ಸಲ ಮದ್ದರಿಬಹುದು ಅಷ್ಟೇ. ಸೊ ಯತ್ನಾಳ್ ಅವ್ರಿಗೆ ಪಟ್ಟ ಕಟ್ಟಿದ್ರೆ ಏನಾಗಬಹುದು ಅನ್ನೋ ಆಲೋಚನೆ ಪಕ್ಷದ ಹೈಕಮಾಂಡ್ಗಿದೆ. ಈಗ ಸುನಿಲ್ ಕುಮಾರ್ ಅಥವಾ ಬೊಮ್ಮಾಯಿ ಅವರು ಇನ್ನೂ ಸುಮಾರು ಜನರ ಹೆಸರು ಕೇಳಿ ಬರ್ತಿದೆ. ಶೋಭಾ ಕರಂದ್ಲಾಜೆ ಅವ್ರನ್ನ ಕರ್ಕೊಂಡು ಬನ್ನಿ, ಈ ಥರ ಹೊಸ ಹೊಸ ಹೆಸರುಗಳನ್ನು ತೇಲಿ ಬಿಡಲಾಗ್ತಿದೆ. ಅವರೆಲ್ಲ ಬಂದು ಕೂತ್ರೆ ಅಸಮಾಧಾನ ಸ್ಫೋಟವಾಗದೆ ಎಲ್ಲರೂ ಒಪ್ಕೊಂಡು ಹೋಗೋಕೆ ಸಾಧ್ಯವಾ? ಯಾರ್ಯಾರಿಗೆ ಎಷ್ಟೆಷ್ಟು ವಿರೋಧ ಇದೆ ಎಲ್ಲ ಅಳೆದು ತೂಗತ್ತೆ. ಸೊ ಸಾಧ್ಯತೆಗಳು ಅಂತ ನೋಡೋದಾದ್ರೆ ಹೆಸರಿಗೆ ಈಗ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅಭಿಪ್ರಾಯ ಸಂಗ್ರಹ ಮಾಡಿದ್ರು. ವಿಜಯೇಂದ್ರ ಅವ್ರಿಗೆ ಪಟ್ಟ ಕಟ್ಟೋದು ಮತ್ತೆ ಮರು ಆಯ್ಕೆ ಮಾಡೋದು ಬಹುತೇಕ ಫಿಕ್ಸ್ ಅಂತಾನೆ ಈಗ ಸಿಗ್ತಿರೋದು. ಅದೇ ಆತ್ಮವಿಶ್ವಾಸದಲ್ಲಿ ವಿಜಯೇಂದ್ರ ನಾನು ಮತ್ತೊಮ್ಮೆ ಅಧ್ಯಕ್ಷನಾಗಿ ಅಂದರೆ ಆಯ್ಕೆಯಾಗಿ ಚುನಾಯಿತನಾಗಿ ಅಧ್ಯಕ್ಷ ಪಟ್ಟದಲ್ಲಿ ಕೂರೋದು ಫಿಕ್ಸ್ ಅನ್ನೋ ಗಟ್ಟಿ ಧ್ವನಿಯ ಮಾತುಗಳನ್ನು ಆಡ್ತಿದ್ದಾರೆ. ಆದ್ರೆ ಶತಾಯಗತಾಯ ವಿಜಯೇಂದ್ರ ಹಾದಿ ಅಷ್ಟು ಸಲೀಸಾಗೋಕೆ ಬಿಡಬಾರ್ದು ಅಂತ ಈಗ ಪ್ರತಿಸ್ಪರ್ಧಿಗಳಿದ್ದೀವಿ ನಾವು ಅಂತ ಯತ್ನಾಳ್ ಓಪನ್ ಆಗಿ ಹೇಳ್ತಿದ್ದಾರೆ, ನಾನು ಆಕಾಂಕ್ಷಿ ಅಂತ. ಬಟ್ ಯತ್ನಾಳ್ ಅವರೇ ವಿಜಯೇಂದ್ರ ಅವರ ವಿರುದ್ಧ ಇಳಿತಾರೆ ಅನ್ನೋ ಥರ ಇಲ್ಲ ಪರಿಸ್ಥಿತಿ. ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಅವರ ಹೆಸರುಗಳೆಲ್ಲ ತೇಲಿ ಬಿಡ್ಲಾಗ್ತಾ ಇದೆ. ಅರವಿಂದ್ ಲಿಂಬಾವಳಿ ಅವರು ಮೊನ್ನೆ ಅಷ್ಟೇ ಸಂತೋಷ್ ಅವ್ರ ಜೊತೆಗೆ ಮುನಿಸ್ಕೊಂಡಿದ್ದವ್ರು ಮತ್ತೆ ಕೈ ಕುಲುಕಿ ಬಂದರು. ಡೆಲ್ಲಿಗೆ ಹೋಗಿದ್ದಾಗ ಈ ವಕ್ಫ್ ರಿಪೋರ್ಟ್ ಅದು ಇದು ಅಂತ ಹೋಗಿದ್ದಾಗ ಆಗ ಟಿಕೆಟ್ ವಿಚಾರದಲ್ಲಿ ಮುನಿಸ್ಕೊಂಡಿದ್ದ ಲಿಂಬಾವಳಿ ಅವರು ಮತ್ತೆ ಸಂತೋಷ್ ಅವ್ರ ಜೊತೆಗೆ ನಾನು ಸರಿ ಇದ್ದೀನಿ ಅಂತ ಕೈ ಕುಲುಕು ಬಂದರು. ಈಗ ಅರವಿಂದ್ ಲಿಂಬಾವಳಿ ಅವರು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅನ್ನೋ ರೀತಿ ಮುಂಚೂಣಿಯಲ್ಲಿ ಬಂದು ನಿಲ್ತಿದ್ದಾರೆ. ಸಲೀಸಾಗಬಾರ್ದು, ಅವಿರೋಧವಾಗಿ ಮತ್ತೆ ಆಯ್ಕೆ ಆಗಿಬಿಟ್ರಪ್ಪ ಅನ್ನೋ ಮೆಸೇಜ್ ಹೋಗಬಾರ್ದು. ಹಂಗಾಗ್ಬಿಟ್ರೆ ವಿಜಯೇಂದ್ರ ಫೈನಲ್. ನಾಳೆ ಮತ್ತೆ ಆಯ್ಕೆ ಆದ ಮೇಲೆ ಚಕಾರ ಎತ್ತೋಕೆ ಸಾಧ್ಯವೇ ಇಲ್ಲ. ಇಲ್ಲಿಗೆ ಮುಗಿಸ್ಬೇಕಾಗತ್ತೆ. ಬೇಜಾರಿದ್ರೂ ಸರಿ, ಇಲ್ಲದೆ ಇದ್ರೂ ಸರಿ, ಬಾಯಿ ಮುಚ್ಕೊಂಡಿರ್ಬೇಕಾಗತ್ತೆ. ಹಾಗಾಗಿ ಆದಷ್ಟು ಆರ್ಭಟಿಸೋದು. ಗುಡುಗು ಸಿಡಿಲುಗಳು ದಿಢೀರ್ ಯಾಕೆ ಬರ್ತಿದ್ದಾವೆ, ರಾಜೀನಾಮೆ ಪರ್ವ ಯಾಕೆ ಶುರುವಾಗಿದೆ ಅಂದರೆ ರಾಜ್ಯ BJPಯಲ್ಲಿ ವಿಜಯೇಂದ್ರ ಮುಂದುವರೆದ್ರೆ ಅಲ್ಲೋಲ ಕಲ್ಲೋಲ ಆಗತ್ತೆ ಅನ್ನೋ ಮೆಸೇಜ್ ಕೊಡುವ ಪ್ರಯತ್ನ. ಆದರೆ BJP ಹೈಕಮಾಂಡ್ ಈಗಾಗಲೇ ಅಂತಿಮ ತೀರ್ಮಾನ ಮಾಡಿದಂತೆ ಕಾಣಿಸ್ತಾ ಇದೆ. ಫೆಬ್ರವರಿ ಮೊದಲ ವಾರದಲ್ಲಿ ಎಲ್ಲ ಅಂತಿಮ ಆಗುತ್ತೆ ಅನ್ನೋದು ಈಗ ಸಿಗ್ತಿರುವಂಥ ವಿಚಾರ ಡೆಲ್ಲಿ ಮೂಲಗಳಿಂದ. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.